ಇದೆಯಲ್ಲ ಅದು ಟೋಟಲಿ 100% ಕಮ್ಯುನಿಟಿ ಡ್ರಿವೆನ್ ಸಿಸ್ಟಮ್. ಇದು ಗ್ರೋತ್ ಇದೆಯಲ್ಲ ಅದು ಫೋಕಸ್ಡ್ ಆಗಿರೋದ್ರಿಂದ ರಿವಾರ್ಡಿಂಗ್ ಇಕೋ ಸಿಸ್ಟಮ್ ತುಂಬಾ ಇದೆ ಇದರೊಳಗೆ. ಟ್ರಸ್ಟೆಡ್ ಅಂಡ್ ಟ್ರಾನ್ಸ್ಪರೆನ್ಸಿ ಕೂಡ ಇದೆ ಇದರಲ್ಲಿ. ಯಾಕಂದ್ರೆ ಪ್ರತಿ ಒಂದ ಟ್ರಾನ್ಸಾಕ್ಷನ್ಸ್ ನಮ್ಮ ಬ್ಲಾಕ್ ಚೈನ್ ಅಲ್ಲಿ, ನಮ್ಮ ಕಾಂಟ್ರಾಕ್ಟ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರೂ ಸೇರಿ ನಮ್ಮ ಒಂದು ಫ್ಯೂಚರ್ ನ ನಾವು ಬ್ರೈಟ್ ಕಡೆ ಮಾಡೋ ಕಡೆ ಗಮನ ಕೊಟ್ಟು ಇದು ನಾವು ಜರ್ನಿ ಮಾಡ್ತಾ ಇದಿರೋದು. ಸೊ ನಮ್ಮ ಬ್ರೈಟ್ ಫ್ಯೂಚರ್ ಕಡೆ ನಾವು ಜರ್ನಿನ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಂಡ್ ಫ್ಯೂಚರ್ ರೈಡ್ ಅಲ್ಲಿ ನಿಮಗೆ ಟೋಟಲಿ ಟ್ರಾನ್ಸ್ಪರೆನ್ಸಿ ಜೊತೆಗೆ ನಿಮ್ಗೆ ಇಲ್ಲಿ ಅರ್ನಿಂಗ್ ಕೂಡ ಸಿಗತ್ತೆ, ಪ್ಲಸ್ ಟೀಮ್ ಪ್ಲಸ್ ಮೆಕ್ಯಾನಿಸಮ್ ಪ್ರತಿಯೊಂದು ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಡೆಲಿವರ್ ಮಾಡಕ್ಕೆ. ಇವ್ರದ್ದು ಮೇನ್ ಮಿಷನ್ ಅಂಡ್ ವಿಷನ್ ನ ನೋಡೋಣ. ಎಂಪವರಿಂಗ್ ದ ಪೀಪಲ್ ಅಂದ್ರೆ ಜನಗಳು ಒಳಗೆ ಒಂದು ಎಜುಕೇಶನ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು. ನೆಕ್ಸ್ಟ್ ಬಿಲ್ಡಿಂಗ್ ದ ಲೀಡರ್ಸ್ ಅಂದ್ರೆ ಜನಗಳನ್ನ ನಾವು ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬಿಲ್ಡ್ ಮಾಡಬೇಕು. ಪ್ಲಸ್ ಕ್ರಿಯೇಟಿಂಗ್ ಆಪರ್ಚುನಿಟಿ ಅಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿನ ಕೊಡ್ತಕ್ಕಂಥದ್ದು ಈ ಪ್ರಾಜೆಕ್ಟ್ ಮೇನ್ ಉದ್ದೇಶ. ನೆಕ್ಸ್ಟ್ ಬರೀ ನೋಡೋಣ, ಇಲ್ಲಿ ನಿಮ್ಗೆ ಎಜುಕೇಶನಲ್ ಪರ್ಪಸ್ ಕೂಡ ಇದೆ, ಕ್ರಿಪ್ಟೋ ರಿಸ್ಕ್ ಫ್ಯಾಕ್ಟರ್ ಕೂಡ ಇಲ್ಲಿ ನಿಮ್ಗೆ ಎಜುಕೇಶನ್ ಸಿಗುತ್ತೆ, ಅಸೆಟ್ ಪ್ರೊಟೆಕ್ಷನ್ ಕೂಡ ಎಜುಕೇಶನ್ ಸಿಗುತ್ತೆ, ರಿವಾರ್ಡ್ಸ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ, ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಕಂಪ್ಲೇಂಟ್ಸ್ ನೋಟಿಸ್ ಕೂಡ ಇಲ್ಲಿ ನಿಮಗೆ ಬರೆದಿದ್ದಾರೆ, ನೀವು ಇದನ್ನ ಓದಬಹುದು. ಸೊ ಈ ಎಜುಕೇಶನ್ ಸೆಕ್ಟರ್ ಇದು ಸೆಷನ್ ನಮ್ದು ಎವ್ರಿ ಡೇ ಮಾರ್ನಿಂಗ್ 9 o'clock ನಮ್ದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗುತ್ತೆ. ಸೊ ಅಲ್ಲಿ ಟ್ರೈನಿಂಗ್ ಸೆಷನ್ ಇರುತ್ತೆ. ಸೊ ಹಿಂದಿಯಲ್ಲಿ ಟ್ರೈನಿಂಗ್ ಸೆಷನ್ ಇರುತ್ತೆ. ನೀವು ಅಲ್ಲಿ ಮಾರ್ನಿಂಗ್ 9 o'clock ಸೇಮ್ ಲಿಂಕ್ ಟ್ರೈನಿಂಗ್ ಸೆಷನ್ ಅಂಡ್ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ಇರುತ್ತೆ. ನೀವು ಅಲ್ಲಿ ಬಂದು ನೀವು ಕ್ವಶನ್ ನ ಕೇಳಬಹುದು. ಬನ್ನಿ ನೋಡೋಣ, ಇದು ಒಂದು ಕಮ್ಯುನಿಟಿ ಡ್ರಿವೆನ್ ಸಿಸ್ಟಮ್ ಆಗಿರೋದ್ರಿಂದ ಇದು BNB ಸ್ಮಾರ್ಟ್ ಚೈನ್ ಮೇಲೆ ಈ ಬ್ಲಾಕ್ ಚೈನ್ ನ ಡೆಪ್ಲಾಯ್ ಆಗಿದೆ, ಈ ಕಾಂಟ್ರಾಕ್ಟ್ ನ ಡೆಪ್ಲಾಯ್ ಆಗಿದೆ. ಸೊ ಇಲ್ಲಿ ಗ್ಲೋಬಲ್ ಕಮ್ಯುನಿಟಿ ನೀವು ಇಲ್ಲಿ ಇಂಟರಾಕ್ಟ್ ಮಾಡಬಹುದು. ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿ ಆಗಿರೋದ್ರಿಂದ ಪಿಯರ್ ಟು ಪಿಯರ್ ಪಾರ್ಟಿಸಿಪೇಷನ್ ಇರುತ್ತೆ. ಅಂದ್ರೆ ಇನ್ಸ್ಟಂಟ್ ID ಲಾಗಿನ್ ಆಯ್ತು, ಡಿಸ್ಟ್ರಿಬ್ಯೂಷನ್ ಆಯ್ತು, ವಿತಿನ್ ಸೆಕೆಂಡ್, ನೇನೋ ಸೆಕೆಂಡ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಲಾಂಗ್ ಟರ್ಮ್ ಆಪರ್ಚುನಿಟೀಸ್ ತುಂಬಾ ದೊಡ್ಡ ಮಟ್ಟಿಗೆ ಇದರಲ್ಲಿ ನಿಮ್ಗೆ ಆಪರ್ಚುನಿಟೀಸ್ ಇದೆ. ಸಿಕ್ಯೂರ್ ಅಂಡ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ ಗೊತ್ತಾಗಲ್ಲ, ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಅಂಡ್ ಇದ್ರದ್ದು ಮೇನ್ ಫೋಕಸ್ ಬಂದ್ಬಿಟ್ಟು ಫ್ಯೂಚರ್ ನ ಮುಂದೆ ಇಟ್ಕೊಂಡು ಇದ್ರನ್ನ ಡಿಸೈನ್ ಆಗಿರೋದು ಪ್ಲಸ್ ಬಿಲ್ಡ್ ಆಗಿರೋದು. ಅಂದ್ರೆ ನಾಳೆ ದಿನ ಈ ಒಂದು ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋದ ಅವಶ್ಯಕತೆನೂ ಇಲ್ಲ, ಮಾಡಕ್ಕೂ ಆಗೋದಿಲ್ಲ. ಆ ತರ ಒಂದು ರಿನೌನ್ಸ್ ಪ್ರಾಜೆಕ್ಟ್ ಇದು. ಸೊ ಒಂದು ಕಮ್ಯುನಿಟಿ ಒಂದೇ ಒಂದು ವಿಷನ್ ಇಟ್ಕೊಂಡು ಎಂಡ್ಲೆಸ್ ಅಪರ್ಚುನಿಟಿ ಕಡೆ ನಾವು ಗಮನ ಆಲ್ರೆಡಿ ಜರ್ನಿನ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಈಗ ನೆಕ್ಸ್ಟ್ ನೋಡೋಣ, ಇದರಲ್ಲಿ ಕಾಂಟ್ರಾಕ್ಟ್ ಎಷ್ಟು ಇದೆ ಅಂದ್ರೆ ಡೆವಲಪರ್ ಅಲ್ಲಿ 2 ಕಾಂಟ್ರಾಕ್ಟ್ ಡೆಪ್ಲಾಯ್ ಆಗಿದೆ. ಇಲ್ಲಿ ಯಾರು ಡೆವಲಪರ್ ಇದ್ದಾರೆ ಅವರು 2 ಕಾಂಟ್ರಾಕ್ಟ್ ಡೆಪ್ಲಾಯ್ ಮಾಡಿದ್ದಾರೆ. ಒಂದು ಮೆಟ್ರಿಕ್ಸ್ ಕಾಂಟ್ರಾಕ್ಟ್, ಇನ್ನೊಂದು ರಾಯಲ್ಟಿ ಕಾಂಟ್ರಾಕ್ಟ್. 2 ಕಾಂಟ್ರಾಕ್ಟ್ ಇದೆ. ಎರಡದು ಕೆಲಸ ಬೇರೆ ಬೇರೆ ಇದೆ. ಫಸ್ಟ್ ಒನ್ ನಿಮಗೆ ಮೆಟ್ರಿಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ, ರೆಫರಲ್ ಕಮಿಷನ್ ಮೆಟ್ರಿಕ್ಸ್. ಸೆಕೆಂಡ್ ಒನ್ ರಾಯಲ್ಟಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಇಲ್ಲಿ ಓನರ್ಶಿಪ್ ರಿನೌನ್ಸ್ಡ್ ಅಂತ ಇಲ್ಲಿ ಆಗಿದೆ. ನೀವು ಅದನ್ನ BSC ಸ್ಕ್ಯಾನ್ ಬ್ಲಾಕ್ ಚೈನ್ ಗೆ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಅಂಡ್ ಇದ್ರದ್ದು 100% ರಿನೌನ್ಸ್ ಆ ನಂತರ ಇದ್ರದ್ದು ಪ್ರೈವೇಟ್ ಕೀ ಪ್ಲಸ್ 100 ವರ್ಡ್ ಪಾಸ್ ಫ್ರೇಜಸ್ ಕೂಡ ನಿಮ್ಮ ಕೈಗೆ ಕೊಟ್ಬಿಟ್ಟಿರ್ತಾರೆ. ಕ್ರಿಯೇಟರ್ ಹತ್ರ ಏನು ಮೆಟೀರಿಯಲ್ ಇರುತ್ತೆ ಇವತ್ತು ಈ ಪ್ರಾಜೆಕ್ಟ್ ಆ ಮೆಟೀರಿಯಲ್ಗಳು ಪಬ್ಲಿಕ್ ಹತ್ರ ಇದೆ. ಸೊ ಆ ತರ ಒಂದು ಟ್ರಾನ್ಸ್ಪರೆಂಟ್ ಇದ್ದು ಪ್ರಾಜೆಕ್ಟ್ ನ ನಮ್ಮ ಮುಂದೆ ಇವತ್ತು ಲೈವ್ ಇದೆ. ಅಂಡ್ ಒಂದು 25 to 26 ಡೇಸ್ ಒಳಗೆ ಒಂದು ಒಳ್ಳೆ ರಿವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ನೋ ಅಡ್ಮಿನಿಸ್ಟ್ರೇಟಿವ್ ಪ್ರಿವಿಲೇಜ್, ಯಾರು ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಕುತ್ಕೊಂಡು ಇಲ್ಲಿ ಯಾವಾಗ ಬೇಕೋ ಅವ್ರಿಗೆ ಪೇಮೆಂಟ್ ಕೊಡ್ಸೋದು, ಇವ್ರಿಗೆ ಪೇಮೆಂಟ್ ರಿಸೀವ್ ಮಾಡೋದು, ಇವ್ರಿಗೆ ಅಪ್ಗ್ರೇಡ್ ಮಾಡೋದು, ಈ ಸಿಸ್ಟಮ್ ಇಲ್ಲಿ ಇಲ್ಲ. ಕಾಂಟ್ರಾಕ್ಟ್ ರೂಲ್ಸ್ ಇದೆಯಲ್ಲ, ಕಾಂಟ್ರಾಕ್ಟ್ ಲಾಜಿಕ್ ಏನಿದೆಯಲ್ಲ ಅದು ಇಲ್ಲಿ ಬ್ಲಾಕ್ ಚೈನ್ ಮೇಲೆ ಡೆಪ್ಲಾಯ್ ಆಗಿದೆ. ಅದು BEP20 ಬೈನಾನ್ಸ್ ಸ್ಮಾರ್ಟ್ ಚೈನ್ ಅಲ್ಲಿ ಡೆಪ್ಲಾಯ್ ಆಗಿದೆ. ಇಲ್ಲಿ ಓನರ್ಶಿಪ್ ರಿನೌನ್ಸ್ ಆಗಿದೆ, ಆನ್ ಚೈನ್ ವೆರಿಫಿಕೇಶನ್ ಕೂಡ ಆಗಿದೆ. ಈಗ BNB ಸ್ಮಾರ್ಟ್ ಚೈನ್ ಒಂದು ಮಾತು ಬಂದಾಗ ಇಲ್ಲಿ ಟೋಕನ್ ಪಾಕೆಟ್ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಸೇಫ್ಪಾಲ್, ಥರ್ಡ್ ಪ್ರಿಫರೆನ್ಸ್ ಮೆಟಾಮಾಸ್ಕ್. ಇದು 3 ವಾಲೆಟ್ ಕೂಡ ನಮಗೆ ಒಂದು ಯೂಸರ್ ಫ್ರೆಂಡ್ಲಿ ವಾಲೆಟ್ ಆಗಿದೆ. ಇದು
ಯೂಸರ್ ಫ್ರೆಂಡ್ಲಿ ವಾಲೆಟ್ ಅಂತ ಆಗಿದೆ ಇದು. ಸೊ ಯೂಸರ್ ಫ್ರೆಂಡ್ಲಿ ವಾಲೆಟ್ ಅಲ್ಲಿ ನೀವು ಈ ಬಿನಾನ್ಸ್ ಸ್ಮಾರ್ಟ್ ಚೈನ್ USDT ಇಟ್ಕೊಂಡು ಈ ಕಾಂಟ್ರಾಕ್ಟ್ ಅಲ್ಲಿ ನೀವು ಕಾಂಟ್ರಾಕ್ಟ್ ಕಾಲ್ ಮಾಡಬಹುದು, ಅಂದ್ರೆ ID ರಿಜಿಸ್ಟ್ರೇಷನ್ ಮಾಡಬಹುದು. ಈಗ ಪ್ಲಾನ್ ಡಿಸ್ಟ್ರಿಬ್ಯೂಷನ್ ಕಡೆ ನೋಡೋಣ. ಫಸ್ಟ್ ಏನಿದೆ ಅಂದ್ರೆ $5 ರಿಜಿಸ್ಟ್ರೇಷನ್ ಪ್ಯಾಕೇಜ್ ಇದೆ. ಕ್ಲಿಯರ್ ಆಗಿ ತಿಳಿಸ್ತೀನಿ. ಇದು ಪ್ಲಾನ್ ನ ಇಲ್ಲಿಂದ ಪ್ಲಾನ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಗಮನ ಇಟ್ಟು ಕೇಳ್ಕೊಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂಡ್ ಇದ್ರಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡ ಲೆವೆಲ್ ಅಲ್ಲಿ ಇನ್ಕಮ್ ತಗೋಬಹುದು ಅದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. $5 ಬೈ ಡಿಫಾಲ್ಟ್ ರಿಜಿಸ್ಟ್ರೇಷನ್ ಪ್ಯಾಕೇಜ್. ಅದು ನಾವು ರಿಜಿಸ್ಟರ್ ಮಾಡಿದ ತಕ್ಷಣ $5 ನಮ್ಮ ಆಟೋಮೆಟಿಕ್ ಡಿಡಕ್ಟ್ ಆಗಿ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. $5 ಇದ್ರೆ ಇಟ್ಕೊಂಡ್ರೆ ವಾಲೆಟ್ ಅಲ್ಲಿ ಸಾಕು, ನಿಮ್ದು ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. ಸೆಕೆಂಡ್ ಫಸ್ಟ್ ಅಪ್ಗ್ರೇಡ್ $10, ಸೆಕೆಂಡ್ ಅಪ್ಗ್ರೇಡ್ $20, ಥರ್ಡ್ ಅಪ್ಗ್ರೇಡ್ $40. ಈ ರೀತಿ ನಿಮಗೆ 12 ಪ್ಯಾಕೇಜ್ ತನಕ ಅಪ್ಗ್ರೇಡ್ ಮಾಡಕ್ಕೆ ಅವಕಾಶ ಇದೆ. 5 ಅಲ್ಲಿ ಸ್ಟಾರ್ಟ್ ಆಗುತ್ತೆ, $10,240 ಅಲ್ಲಿ ಲಾಸ್ಟ್ ಪ್ಯಾಕೇಜ್ ಆಗುತ್ತೆ. ಈ ಅಪ್ಗ್ರೇಡ್ ಪ್ಯಾಕೇಜಸ್ ಗಳು ಇದೆಯಲ್ಲ, ಇಲ್ಲಿ 2 ತರ ಅಪ್ಗ್ರೇಡ್ ಆಪ್ಷನ್ ಇದೆ. ಫಸ್ಟ್ ಪಾಯಿಂಟ್, ಒಂದು ಮ್ಯಾನ್ಯುವಲ್ ಅಪ್ಗ್ರೇಡ್ ಆಪ್ಷನ್ ಇದೆ, ಇನ್ನೊಂದು ಆಟೋಮೆಟಿಕ್ ಅಂಡ್ ಮ್ಯಾನ್ಯುವಲ್ 2 ಆಪ್ಷನ್ ಇದೆ. ಸೊ ಇಲ್ಲಿ ನೋಡೋಣ, ಫಸ್ಟ್ ಪ್ಯಾಕೇಜ್ ಇಂದ 3ನೇ ಪ್ಯಾಕೇಜ್ ತನಕ ನಾವು ಮ್ಯಾನ್ಯುವಲ್ ಆಗಿ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. 5, 10, 20. ಇದು ಆನಂತರ 3ನೇ ಪ್ಯಾಕೇಜ್ ಅಲ್ಲಿ ನಾವು ಏನ್ ಇನ್ಕಮ್ ತಗೋತೀವಿ ಅಲ್ಲಿಂದ ಸ್ವಲ್ಪ ಇನ್ಕಮ್ ತಗೊಂಡು 4ನೇ ಪ್ಯಾಕೇಜ್ ಅಂದ್ರೆ $40 ತಗೊಂಡು ಸಿಸ್ಟಮ್ ಆಟೋಮೆಟಿಕ್ 3ನೇ ಪ್ಯಾಕೇಜ್ ಇಂದ 4ನೇ ಪ್ಯಾಕೇಜ್ಗೆ ನಿಮಗೆ ಅಪ್ಗ್ರೇಡ್ ಮಾಡ್ಬಿಡುತ್ತೆ. ಈಗ 4ನೇ ಪ್ಯಾಕೇಜ್ ಅಲ್ಲಿ ನೀವು ಏನ್ ಇನ್ಕಮ್ ತಗೋತೀರಾ, ಆ 4ನೇ ಪ್ಯಾಕೇಜ್ ಇನ್ಕಮ್ ತಗೊಂಡು 5ನೇ ಪ್ಯಾಕೇಜ್ಗೆ ಆಟೋಮೆಟಿಕ್ ಅಪ್ಗ್ರೇಡ್ ಮಾಡ್ಬಿಡುತ್ತೆ ನಿಮ್ಗೆ. ಈ ರೀತಿ 6ನೇಯಿಂದ 6 ಇಂದ 7, 7 ಇಂದ 8, 8 ಇಂದ 9 ಅಪ್ ಟು 12 ತನಕ ಸಿಸ್ಟಮ್ ನಿಮ್ಮ ಇನ್ಕಮ್ ಇಂದ ಒಂದು ಪಾರ್ಟ್ ತಗೊಂಡು ನೆಕ್ಸ್ಟ್ ಪ್ಯಾಕೇಜ್ ನ ಆಟೋ ಅಪ್ಗ್ರೇಡ್ ಮಾಡುತ್ತೆ. ಇದು ಒಂದು ದಾರಿ. ಇಲ್ಲ ನಿಮ್ಮ ಕೆಳಗೆ ಒಂದು ಒಳ್ಳೆ ಟೀಮ್ ರೆಡಿ ಆಗ್ತಾ ಇದೆ, ಅವರೆಲ್ಲ ದೊಡ್ಡ ದೊಡ್ಡ ಪ್ಯಾಕೇಜ್ಗೆ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ಅಂತ ಸಿಚುವೇಶನ್ ಅಲ್ಲಿ ನೀವು ನಿಮ್ಗೆ ಎಷ್ಟು ಪ್ಯಾಕೇಜ್ ಬೇಕಾಗುತ್ತೆ ಅಷ್ಟು ತನಕ ನೀವು ಮ್ಯಾನ್ಯುವಲ್ ಆಗಿ ಕೂಡ ಅಪ್ಗ್ರೇಡ್ ಮಾಡಬಹುದು. 2 ಆಪ್ಷನ್ ಇದೆ, ಫ್ಲೆಕ್ಸಿಬಲ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಕೆಲವರು ಮ್ಯಾನ್ಯುವಲ್ ಮಾಡ್ತಾರೆ, ಕೆಲವರು ಮಾಡಲ್ಲ, ಕೆಲವರು ಇದನ್ನ ಇನ್ನ ಸ್ವಲ್ಪ ದಿನ ನೋಡೋಣ, ವೇಟ್ ಮಾಡೋಣ, ಇನ್ನ ಸ್ವಲ್ಪ ಟೀಮ್ ಆಮೇಲೆ ಮಾಡೋಣ, ಯಾರು ಕೆಲವರು ಹತ್ರ ಟೀಮ್ ಇರಲ್ಲ, ಅವರು ಅಪ್ಗ್ರೇಡ್ ಮಾಡಿರಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಇನ್ನೊಂದು ಮೆಕಾನಿಸಮ್ ವರ್ಕ್ ಮಾಡುತ್ತೆ. ಅದು ಹೆಸರು ಲೆಪ್ಸ್ ಆಟೋ ಅಪ್ಗ್ರೇಡ್ ಲಿಮಿಟ್ಸ್. ಅಂದ್ರೆ ನೀವು 5 ಪ್ಯಾಕೇಜ್ ಮಾಡಿದಿರಾ, ನಿಮ್ಗೆ 5ನೇ ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ 5 ಪ್ಯಾಕೇಜ್ ಇಲ್ಲಿ ಮಾಡ್ಬಿಟ್ರೆ ನಿಮ್ಗೆ ಬಂದ್ಬಿಡುತ್ತೆ. ಸಪೋಸ್ 5ನೇ ಲೆವೆಲ್ ಅಲ್ಲಿ ಆ ವ್ಯಕ್ತಿ ಮಾಡಿಲ್ಲ 5ನೇ ಪ್ಯಾಕೇಜ್, 10 ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ 5ನೇ ಪ್ಯಾಕೇಜ್ ಮಾಡಿದ್ದಾರೆ, 5th ಪ್ಯಾಕೇಜ್ ಮಾಡಿದ್ರು, ಅವಾಗ ಏನಾಗುತ್ತೆ, ಅವ್ರದ್ದು 5th ಅಪ್ಲೈನ್ ಯಾರು, ನಿಮ್ 5 ಲೆವೆಲ್ ಅಲ್ಲಿ ಇದಾರಲ್ಲ ಅವರು, ಅಂಡ್ ಅವ್ರಿಗೆ 10th ಅಪ್ಲೈನ್ ಯಾರು, ನೀವು. ಸೊ ಆ ಅಮೌಂಟ್ ನಿಮ್ಗೆ ಬಂದ್ಬಿಡುತ್ತೆ. ಈ ರೀತಿ 3 ಪ್ಯಾಕೇಜ್ ಅಲ್ಲಿ 3ನೇ ಪ್ಯಾಕೇಜ್ ಅಲ್ಲಿ 30 ಜನರೇಷನ್ ಇದೆ, 4ನೇ ಪ್ಯಾಕೇಜ್ ಅಲ್ಲಿ 40 ಜನರೇಷನ್ ಇದೆ, 12ನೇ ಪ್ಯಾಕೇಜ್ ಅಲ್ಲಿ 120 ಲೆವೆಲ್ ಇಂದ ನಿಮ್ಗೆ ಇನ್ಕಮ್ ಬರೋಕೆ ಸಾಧ್ಯತೆ ಇದೆ. ಜನಗಳಿಗೆ ಬರ್ತಾನೂ ಇದೆ. ಸಿಕ್ಕಾಪಟ್ಟೆ ಜನದು ಪ್ಲಸ್ ಔಟ್ ಆಗಿದೆ. ಪ್ಲಸ್ ಅಂದ್ರೆ ಸಿಸ್ಟಮ್ಗೆ ಹೋಗೋದು ಪ್ಲಸ್ ಔಟ್ ಅಲ್ಲ, ಜನ ಇಂದ ಸ್ಕಿಪ್ ಆಗಿ ಇನ್ನೊಬ್ರುನೇ ಹೋಗೋದು ಇದು ಲೆಪ್ಸ್ ಅಪ್ಗ್ರೇಡ್ ಇನ್ಕಮ್. ಈಗ ಪ್ರತಿಯೊಂದು ಪ್ಯಾಕೇಜ್ಗೆ ಒಂದೇ ಮೆಕಾನಿಸಮ್ ಕೆಲಸ ಮಾಡುತ್ತೆ. 20%, 50%, 30%. ಫಸ್ಟ್ ನೋಡೋಣ, 20% ಇದೆಯಲ್ಲ, ಇದು ಡೈರೆಕ್ಟ್ ರೆಫರಲ್ ಕಮಿಷನ್. ಅದು ನಾವು ಒಬ್ಬ ವ್ಯಕ್ತಿನ ಇಲ್ಲಿ ರೆಫರ್ ಮಾಡಿದಾಗ ನಮಗೆ ಅವ್ರ ರಿಜಿಸ್ಟ್ರೇಷನ್ ಪ್ಯಾಕೇಜ್ ಇಂದ ಹಿಡಿದು $5 ಇಂದ ಹಿಡಿದು $10,240 ತನಕ 20% ನಮಗೆ ರೆಫರಲ್ ಕಮಿಷನ್ ಕೊಟ್ಟೇ ಕೊಡ್ತಾರೆ ಅವರು. ಸೊ ಒಬ್ಬ ಯೂಸರ್ 12 ಸಲ ನಿಮಗೆ ರೆಫರಲ್ ಕಮಿಷನ್ ಕೊಡ್ತಾರೆ. ಅದೇ ರೀತಿ ನಿಮ್ಮ ಟೀಮ್ ಇಂದ ಯಾವ ಲೆವೆಲ್ ಇಂದ ಅವರು ಅಪ್ಗ್ರೇಡ್ ಮಾಡ್ತಾರೆ, ಆ ಅಪ್ಗ್ರೇಡ್ ಅಲ್ಲಿ ನಿಮಗೆ 50% ಇನ್ಕಮ್ ಈ ಲೆವೆಲ್ ಅಲ್ಲಿ ಹಂಚ್ತಾರೆ. ಲಾಸ್ಟ್ ಅಲ್ಲಿ 30% ಡೈಲಿ ರಾಯಲ್ಟಿ ಡಿಸ್ಟ್ರಿಬ್ಯೂಷನ್ ಗೆ ಹೋಗುತ್ತೆ. ಇದು ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಈಗ ಬನ್ನಿ ನೋಡೋಣ. 50%, 20% ಅರ್ಥ ಆಯ್ತು ನಿಮ್ಗೆ. ಎಷ್ಟೋ ಜನನ ನೀವು ರೆಫರ್ ಮಾಡ್ತೀರಾ, ಅವ್ರದ್ದು $5 ಪ್ಯಾಕೇಜ್ ಇಂದ $5 ಪ್ಯಾಕೇಜ್ ಇಂದ
$10,240 ಪ್ಯಾಕೇಜ್ ತನಕ 20% ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನಿಮ್ಗೆ ಸಿಗುತ್ತೆ. ಅದು ಡೈರೆಕ್ಟ್, ಎನಿ ಡಿಡಕ್ಷನ್ ₹1 ಇಲ್ಲ, ಫುಲ್ 20%ಗೆ 20%, ನೋ ಅಡ್ಮಿನ್ ಚಾರ್ಜಸ್. ಓಕೆ, ಈಗ ಮಾತಾಡೋಣ. ನಿಮ್ಮ ಟೀಮ್ ಆಗ್ಲಿ, ನಿಮ್ಮ ಅಪ್ಲೈನ್ ಟೀಮ್ ಆಗಲಿ, ಅವ್ರ ಅಪ್ಲೈನ್ ಟೀಮ್ ಆಗಲಿ, ಅವ್ರ ಅಪ್ಲೈನ್ ಟೀಮ್ ಆಗಲಿ, ಎಲ್ಲಾರ ಟೀಮ್ ಇಲ್ಲಿ ಸೆಲ್ಫ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಸೆಲ್ಫ್ 2x2 ಮ್ಯಾಟ್ರಿಕ್ಸ್, ಗ್ಲೋಬಲ್ ಇಲ್ಲ, ಗ್ಲೋಬಲ್ ಫಿಲ್ಲಿಂಗ್ ಇಲ್ಲ. ಗ್ಲೋಬಲ್ ಫಿಲ್ಲಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಕೆಳಗೆ ಇರೋ ಜನ ಟೀಮ್ ಮಾಡ್ತಾ ಇರ್ತಾರೆ, ಅವ್ರ ಕೆಳಗೆ ಬರ್ಬೇಕಾಗಿರೋ ಜನ ಮೇಲೆ ಹೋಗಿ ಇನ್ನೊಬ್ರದ್ದು ಲೆವೆಲ್ ಕಂಪ್ಲೀಟ್ ಮಾಡುತ್ತೆ. ಯಾರು ಬೇಗ ಬಂದಿದ್ದಾರೆ ಸಿಸ್ಟಮ್ಗೆ, ಯಾರು ಜಲ್ದಿ ಎಂಟ್ರಿ ಕೊಟ್ಟಿದ್ದಾರೆ ಅವ್ರಿಗೆ ಪ್ರಾಫಿಟ್, ಈಗ ಬಂದು ವರ್ಕ್ ಮಾಡೋ ಅವರು ಇನ್ಕಮ್ ಇಲ್ದಿರೋ ತರ ಆಗ್ಬಿಡ್ತಾರೆ. ಅದಕ್ಕೆ ಈ ಸಿಸ್ಟಮ್ ಅಲ್ಲಿ ನಿಮ್ಮ ಟೀಮ್ ನಿಮ್ಮ ಕಡೆಗೆ 2 ಮ್ಯಾಟ್ರಿಕ್ಸ್ ಅಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. 3ನೇ ಜನ ಬಂದಾಗ ಮೊದಲನೇ ವ್ಯಕ್ತಿ ಕಡೆಗೆ ಆಟೋಮೆಟಿಕ್ ಸ್ಪಿಲ್ ಆಗುತ್ತೆ. 4ನೇ ವ್ಯಕ್ತಿ ಅಗೇನ್ ಸ್ಪಿಲ್, 5ನೇ ವ್ಯಕ್ತಿ ಅಗೇನ್ ಸ್ಪಿಲ್, ಅವರೆಲ್ಲ ಸೆಕೆಂಡ್ ಲೆವೆಲ್. ಮತ್ತೆ 7th 8th 9th 10th ಅವರೆಲ್ಲ ಥರ್ಡ್ ಲೆವೆಲ್ ಹೋಗ್ತಾರೆ. ಈ ರೀತಿ 2 ಮ್ಯಾಟ್ರಿಕ್ಸ್ ಅಲ್ಲಿ ಆಟೋಮೆಟಿಕ್ ಪ್ಲೇಸ್ಮೆಂಟ್ ಆಗ್ತಾ ಹೋಗುತ್ತೆ. ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಪ್ಲೇಸ್ಮೆಂಟ್ ಆಗುತ್ತೆ. ಫಸ್ಟ್ ಲೆವೆಲ್ ಅಲ್ಲಿ ನಮ್ಮ ಕಡೆಗೆ ಇಬ್ರು ಬರ್ತಾರೆ. ಇದು ನೀವು ಕೊಟ್ಟಿರೋದು ಡೈರೆಕ್ಟ್ ಆಗಿರ್ಬೋದು, ನಿಮ್ಮ ಅಪ್ಲೈನ್ ಕಡೆಯಿಂದ ಬಂದಿರೋದು ಕ್ರಾಸ್ ಲೆಗ್ ಆಗಿರ್ಬೋದು, ನಿಮ್ಮ ಅಪ್ಲೈನ್ ಇಂದ ಅಪ್ಲೈನ್ ಕಡೆಯಿಂದ ಬಂದಿರೋದು ಸ್ಪಿಲ್ ಓವರ್ ಆಗಿರ್ಬೋದು. ಎನಿ ಚಾನ್ಸ್ ಇವ್ರು ಎಷ್ಟೇ ಪ್ಯಾಕೇಜ್ ಜೊತೆಗೆ ಬರಲಿ, 3ನೇ ಪ್ಯಾಕೇಜ್ ಜೊತೆ 3 ಪ್ಯಾಕೇಜ್ ಜೊತೆಗೆ ಬರಲಿ, 5 ಪ್ಯಾಕೇಜ್ ಜೊತೆಗೆ ಬರಲಿ, ಏನೇ ಬರಲಿ, ಇವ್ರು ನಿಮ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಕೂತಿದ್ದಾರೆ. ಅದಕ್ಕೆ ಇವ್ರದ್ದು ಫಸ್ಟ್ ಪ್ಯಾಕೇಜ್ 50% ನಿಮ್ಗೆ ಸಿಗುತ್ತೆ. ಇದೇ ರೀತಿ ಇವ್ರ ಕೆಳಗೆ 4 ಜನ ಬರ್ತಾರೆ. ಈ 4 ಜನ ಸೆಕೆಂಡ್ ಪ್ಯಾಕೇಜ್ ಯಾವಾಗ ಅಪ್ಗ್ರೇಡ್ ಮಾಡ್ತಾರೆ, ಆವಾಗ ನಿಮ್ಗೆ ಪ್ರತಿಯೊಬ್ರು ಇಂದ 50% ಸಿಗುತ್ತೆ. ಇವ್ರ ಕೆಳಗೆ 8 ಜನ ಬರ್ತಾರೆ, 4 ಕೆಳಗೆ 8 ಜನ ಬರ್ತಾರೆ. ಈ 8 ಜನ ಇಂದ ನಿಮಗೆ 3ನೇ ಲೆವೆಲ್ದು 3 ಪ್ಯಾಕೇಜ್ದು ನಿಮಗೆ 50% ಸಿಗುತ್ತೆ. 8 ಜನ ಇಂದ 50% ಸಿಗುತ್ತೆ 3ನೇ ಪ್ಯಾಕೇಜ್. 3ನೇ ಲೆವೆಲ್ ಇಂದ 3ನೇ ಪ್ಯಾಕೇಜ್ 50%, ಸೆಕೆಂಡ್ ಲೆವೆಲ್ ಇಂದ ಸೆಕೆಂಡ್ ಪ್ಯಾಕೇಜ್ 50%, 4th ಲೆವೆಲ್ ಇಂದ 4th ಪ್ಯಾಕೇಜ್ 50%. ಪ್ರತಿಯೊಬ್ರು ಇಂದ ಬರುತ್ತೆ. ಇಲ್ಲಿ 8 ಜನ ಬಂದ್ರೇನೆ ಬರುತ್ತೆ ಅಂತ ಅಲ್ಲ, ಒಬ್ಬ ವ್ಯಕ್ತಿ ಅಪ್ಗ್ರೇಡ್ ಮಾಡಿದ್ರೆ ಹೋಯ್ತು ನಿಮ್ಗೆ ಇನ್ಸ್ಟಂಟ್ ಟ್ರಾನ್ಸಾಕ್ಷನ್, ನೋ ವೇಟಿಂಗ್. ಅಲ್ಲಿ ಇಬ್ರು ಬರ್ಬೇಕು ಅವಾಗ್ಲೇ ನನಗೆ ರಿಲೀಸ್ ಆಗುತ್ತೆ, ಇಲ್ಲ. ಫಸ್ಟ್ ಲೆವೆಲ್ ಅಲ್ಲಿ ಒಬ್ಬ ಬಂದಿದ್ದಾರೆ 2.5 ನಿಮ್ಗೆ ಹೋಯ್ತು, ಇನ್ನೊಬ್ಬ ಬಂದ್ರು 2.5 ಹೋಯ್ತು. ಇನ್ಸ್ಟಂಟ್ ಇಮಿಡಿಯೇಟ್ ಸಿಂಗಲ್ ಪ್ಲೇಸ್ಮೆಂಟ್ ಗೆ ನಿಮ್ಮ 50% ಅಮೌಂಟ್ ನಿಮ್ಮ ವಾಲೆಟ್ಗೆ ಆಟೋ ಕ್ರೆಡಿಟ್ ಆಗುತ್ತೆ ವಿತೌಟ್ ಎನಿ ಡಿಡಕ್ಷನ್. ಇದೇ ರೀತಿಯಲ್ಲಿ 12ನೇ ಲೆವೆಲ್ ಅಲ್ಲಿ ಯಾರಿದ್ದಾರೆ, 4,096 ಜನ ಇಲ್ಲಿ ಬರ್ತಾರೆ 12 ಲೆವೆಲ್ ಅಲ್ಲಿ. ಓಕೆನಾ? ಪ್ರತಿಯೊಬ್ರು ಯಾವಾಗ $10,240 ಪ್ಯಾಕೇಜ್ ಪರ್ಚೇಸ್ ಮಾಡ್ತಾರೆ, ಆವಾಗ $5,120 ಒಬ್ರೊಬ್ರು ಕೊಡ್ತಾರೆ. 5 ಲಕ್ಷ ನಿಮ್ಗೆ, ಒಬ್ಬ ವ್ಯಕ್ತಿ 5 ಲಕ್ಷ, 4,000 ಜನ ಇಂದ ಎಷ್ಟು ಆಗುತ್ತೆ ಟೋಟಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇಲ್ಲಿ ಫಸ್ಟ್ ಲೆವೆಲ್ 2, 4, 8, 16, 32 ಈ ರೀತಿ ಟೋಟಲ್ ನಮಗೆ ಇಲ್ಲಿ ಏನು ಸಿಗ್ತಾ ಇದೆ ಹೇಳಿ, ಟೋಟಲ್ 8,090 ನಿಮ್ಮ 1 to 12 ಲೆವೆಲ್ ಒಳಗೆ ನಿಮ್ಗೆ ಬರ್ತಾರೆ. ಈಗ ಮೆಟ್ರಿಕ್ಸ್ ಅರ್ಥ ಆಗಿದೆ. ಮೊದಲನೇ ಲೆವೆಲ್ ಮೊದಲನೇ ಪ್ಯಾಕೇಜ್ 50%, ಸೆಕೆಂಡ್ ಲೆವೆಲ್ ಸೆಕೆಂಡ್ ಪ್ಯಾಕೇಜ್ 50%, ಥರ್ಡ್ ಲೆವೆಲ್ ಥರ್ಡ್ ಪ್ಯಾಕೇಜ್ 50%. ಅಂದ್ರೆ ನಿಮ್ಮ ಕಡೆಗೆ ಒಬ್ಬ ವ್ಯಕ್ತಿ ಯಾರು ಬರ್ತಾರಲ್ಲ ಅವರದು, ಸಪೋಸ್ ಇಲ್ಲಿ ಒಬ್ರು ಬಂದಿದ್ದಾರೆ, ಓಕೆ, ಇವರು ನಿಮ್ಗೆ 5ನೇ ಲೆವೆಲ್ ಅಲ್ಲಿ ಇದ್ದಾರೆ, 5th ಲೆವೆಲ್ ಅನ್ಕೊಳ್ಳೋಣ. ಇಲ್ಲಿ ನಿಮ್ಗೆ 5th ಪ್ಯಾಕೇಜ್ ಯಾವಾಗ ಪರ್ಚೇಸ್ ಮಾಡ್ತಾರೆ ಇವರು, 5th ಪ್ಯಾಕೇಜ್ ಅವಾಗ ನಿಮ್ಗೆ ಕೊಟ್ರು. ಇವ್ರದ್ದು 6th ಪ್ಯಾಕೇಜ್ ಯಾರಿಗೆ ಹೋಗುತ್ತೆ, ನಿಮ್ಮ ಅಪ್ಲೈನ್ಗೆ ಹೋಗುತ್ತೆ. ಇವ್ರದ್ದು 7th ಪ್ಯಾಕೇಜ್ ಯಾರಿಗೆ ಹೋಗುತ್ತೆ, ಅವ್ರ ಅಪ್ಲೈನ್ಗೆ ಹೋಗುತ್ತೆ. ಅವ್ರದ್ದು 8th ಪ್ಯಾಕೇಜ್ ಯಾರಿಗೆ ಹೋಗುತ್ತೆ, ಅವ್ರ ಅಪ್ಲೈನ್ಗೆ ಹೋಗುತ್ತೆ. ಜನ ಇಲ್ಲೇ ಇದ್ದಾರೆ. ಅವ್ರದ್ದು ಪ್ರತಿಯೊಂದು ಪ್ಯಾಕೇಜ್ ಬೇರೆ ಬೇರೆ ಜನಗಳಿಗೆ ಹೋಗುತ್ತೆ, ಮೇಲೆ 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 ಹೋಗುತ್ತೆ. ಫಸ್ಟ್ ಪ್ಯಾಕೇಜ್ ಯಾರಿಗೆ ಹೋಗಿತ್ತು, ಇಲ್ಲಿ ಇಮಿಡಿಯೇಟ್ ಅಪ್ಲೈನ್ ಇದ್ದಾರೆ ಅವ್ರಿಗೆ ಹೋಗಿದೆ. ಈ ರೀತಿ ಹೋಗುತ್ತೆ ಇದು. ಈಗ 8,190 ಟೀಮ್ ಇಂದ ಎಷ್ಟು ಇನ್ಕಮ್ ತಗೊಳಕ್ಕೆ ಸಾಧ್ಯತೆ ಇದೆ ನೋಡೋಣ ಬನ್ನಿ. ಅಪ್ಗ್ರೇಡ್ ಮೆಕ್ಯಾನಿಸಮ್ದು ಚಾರ್ಟ್ ಇಲ್ಲಿ ಇದೆ ನೋಡಿ, ಅದ್ರ ಜೊತೆಗೆ ಇನ್ಕಮ್ ಚಾರ್ಟ್ ಕೂಡ ಇದೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ನಾವು ಹಾಕಿರೋದು $5 ಅಲ್ವಾ,
ನಮ್ಮ ಕೆಳಗೆ ಎರಡೇ ಐಡಿ ಬಂದಾಗ ನಮ್ದು $5 ವಾಪಸ್ ಆಗ್ಬಿಡುತ್ತೆ. ರಿಸ್ಕ್ ಇದೆಯಾ? ನೀವು ಹಾಕಿರೋದು 5, ನಿಮಗೆ ವಾಪಸ್ಸು ಬಂತು 5, ಲೈಬಿಲಿಟಿ ಫ್ರೀ ಆಗೋಯ್ತು, ನೋ ರಿಸ್ಕ್. ಈಗ ನೀವು ಮತ್ತೆ ಹಾಕಿದ್ರ 10, 4 ಜನದಿಂದ ನಿಮಗೆ ಬಂತು 20. ಏನಾಯ್ತು? ನೀವು ಪ್ರಾಫಿಟ್ ಅಲ್ಲಿ ಇದ್ದೀರಾ, ಲೆಬಿಲಿಟಿ ಅಲ್ಲ, ಈಗ ಪ್ರಾಫಿಟ್ ಅಲ್ಲಿ ಆಗ್ಬಿಟ್ಟಿದ್ದೀರಾ ನೀವು. ನೆಕ್ಸ್ಟ್ 3ನೇ ಲೆವೆಲ್ ಅಲ್ಲಿ $20 ಹಾಕಿ ಇಲ್ಲಿ $80 ಸಿಗತ್ತೆ. 4ನೇ ಲೆವೆಲ್ ಅಲ್ಲಿ $40 ಹಾಕಿ $320 ಸಿಗತ್ತೆ. ಈ ರೀತಿ ಎಕ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ 4x, 8x, 16x, 32x, 64x ಈ ರೀತಿ ಇದು ಕೆಳಗೆ 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 ಟೋಟಲ್ ಮಾಡಿದಾಗ 12 ಲೆವೆಲ್ ಜನ ಇಂದ ಎಷ್ಟು ಜನ? 8190 ಐಡಿಸ್ ಇಂದ, ಯೂಸರ್ಸ್ ಇಂದ $2,79,62,025 ಇದು ಇದನ್ನ ಟೋಟಲ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಇದನ್ನ ಟೋಟಲ್ ಮಾಡಿ ಇಲ್ಲಿ ಬರೆದಿದ್ದಾರೆ. ಇದನ್ನ ಜಸ್ಟ್ ನಾನ್ ನೋಡ್ತಾ ಇದ್ದೀನಿ, ಜಸ್ಟ್ 100 ಟೀಮ್ ಆಗಿರೋದು ಜನಗಳು, 100 ಅವ್ರ ಕಡೆಗೆ ಟೀಮ್ ಆಗಿದೆ. ಅವ್ರ ಅರ್ನಿಂಗ್ಸ್ $1,000 ಪ್ಲಸ್ ಆಗಿದೆ, ₹1,00,000. ಅದು 100 ಟೀಮ್ ಅವರೇ ಹಾಕಿದಾರ? ಇಲ್ಲ, ಸ್ಪೀಲ್ ಅವರ್ ಬಂದಿದೆ, ಅವರು ಡೈರೆಕ್ಟ್ ಕೊಟ್ಟಿದ್ದಾರೆ, ಟೀಮ್ ಇಂದ ಟೀಮ್ ಬಂದಿದೆ. ಅಪ್ಗ್ರೇಡ್ ಲೆವೆಲ್, ಅಪ್ಗ್ರೇಡ್ ಮೆಕಾನಿಸಮ್ ಅಲ್ಲಿ ಅಪ್ ಪವರ್ ಇದೆ. ಅಂದ್ರೆ 25 ಡೇಸ್ ಅಲ್ಲಿ ಜನ ಇಲ್ಲಿ ಲಕ್ಷಾಂತರ ಮೇಲೆ ಹೋಗಿದ್ದಾರೆ. ಅಂದ್ರೆ 2 ತಿಂಗಳಿಗೆ ಎಲ್ಲಿಗೆ ಹೋಗ್ತಾರೆ ನೀವು ಯೋಚನೆ ಮಾಡಿ. ಸೊ ಈ ರೀತಿ ಒಂದು ಇನ್ಕಮ್ ಚಾರ್ಟ್, ಏನ್ ಇನ್ಕಮ್ ಬರುತ್ತೆ ನಿಮಗೆ? $5 ಅಂದ್ರೆ $5 ಡಿಡಕ್ಷನ್ ಇಲ್ಲದೆ ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ಸೊ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿರೋದು ಸಿಸ್ಟಮ್ ಇದು. ಒಂದು ಐಡಿ ರಿಜಿಸ್ಟ್ರೇಷನ್ ಆಯ್ತಾ, ಎಲ್ಲಿ ಎಲ್ಲಿ ದುಡ್ಡು ಹೋಗ್ತಾ ಇದೆ, ಇನ್ಸ್ಟಂಟ್ ನೀವು ಕಾಂಟ್ರಾಕ್ಟ್ ಗೆ ಹೋಗಿ ಚೆಕ್ ಮಾಡಬಹುದು. ಕಾಣಿಸ್ತಾ ಇದೆ ಅಲ್ಲಿ, ವಾಲೆಟ್ ತರ ವಾಚ್ ವಾಲೆಟ್ ಮಾಡ್ಕೊಳ್ಳಿ, ಅಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕಾಣುತ್ತೆ ನಿಮ್ಗೆ. ಓಕೆನಾ? ಸೊ ಈ ರೀತಿ ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ನಾನಂತೂ ನೋಡಿಲ್ಲ, ಪ್ಲಸ್ ರಿನೌನ್ಸ್ ಕಾಂಟ್ರಾಕ್ಟ್ ಜೊತೆಗೆ. ನೆಕ್ಸ್ಟ್ ಬನ್ನಿ ನೋಡೋಣ. ಈಗ ನಾನು ಹೇಳಿರೋದು ಫಿಕ್ಸೆಡ್ ಇನ್ಕಮ್ ಹೇಳಿದ್ದೀನಿ, $2,79,62,025. ಇದು ಸೆಕೆಂಡ್ ಲೆವೆಲ್ ಇಂದ 4 ಜನ ಇಂದ ಬಂದ್ರೆ ಅಷ್ಟು ಬರ್ತಾ ಇದೆ. ಥರ್ಡ್ ಲೆವೆಲ್ ಇಂದ 8 ಜನ ಇಂದ ಬಂದ್ರೆ ಅಷ್ಟು ಬರುತ್ತೆ. ಫೋರ್ತ್ ಲೆವೆಲ್ ಇಂದ 16 ಜನ ಇಂದ ಬಂದ್ರೆ ಅಷ್ಟು ಬರ್ತಾ ಇದೆ. ಈಗ ನಾನು ಹೇಳ್ತೀನಿ, ಸೆಕೆಂಡ್ ಲೆವೆಲ್ ಅಲ್ಲಿ 4 ಇಂದನೂ ಜಾಸ್ತಿ ಜನ ಇಂದನೂ ಇನ್ಕಮ್ ಬರಬಹುದು. ಹೇಗೆ? ಲೆಫ್ಟ್ ಕ್ರೆಡಿಟ್ ಇನ್ಕಮ್ ನಾವು ಏನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀವಿ ಅಲ್ವಾ, ಇಲ್ಲೇ ಇದೆ ಅದು. ಸಪೋಸ್ ನೀವು ಫಸ್ಟ್ ಪ್ಯಾಕೇಜ್ ಅಲ್ಲಿ ಇದ್ದೀರಾ, $5 ಮಾತ್ರ ಮಾಡಿದ್ದೀರಾ, $5 ಮಾತ್ರ ಮಾಡಿರೋದು ನೀವು. ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ, ಫಸ್ಟ್ ಲೆವೆಲ್ ಇಬ್ರು ಬಂದಿದ್ದಾರೆ, ನಿಮ್ಗೆ $5 ಇನ್ಕಮ್ ಆಗಿದೆ, ಮತ್ತೆ ನೀವು ಏನೂ ಮಾಡಿಲ್ಲ. ಸೆಕೆಂಡ್ ಲೆವೆಲ್ಗೆ ಜನ ಬಂದ್ಬಿಟ್ರು ನಿಮ್ ಕಡೆಗೆ. ಅವ್ರು ಏನ್ ಮಾಡಿದ್ರು? ಸೆಕೆಂಡ್ ಪ್ಯಾಕೇಜ್ ತಗೊಂಡ್ಬಿಟ್ರು. ನೀವು $10 ಹಾಕ್ತಿಲ್ಲ, ಅವ್ರು $10 ಹಾಕಿ ಪ್ಯಾಕೇಜ್ ತಗೊಂಡ್ಬಿಟ್ರು. ಏನಾಗುತ್ತೆ? ನಿಮ್ಮ ಸೆಕೆಂಡ್ ಅಪ್ಲೈನ್ಗೆ ಫಸ್ಟ್ ಹುಡ್ಕೋತೆ ಅದು, ಇಮಿಡಿಯೇಟ್ ಅಪ್ಲೈನ್ಗೆ ಹುಡ್ಕಲ್ಲ. ಸೆಕೆಂಡ್ ಅಪ್ಲೈನ್ಗೆ ಸರ್ಚ್ ಮಾಡುತ್ತೆ, ಅವ್ರು ತಗೊಂಡಿದ್ದಾರೆ, ತಗೊಂಡಿಲ್ಲ. ಅವ್ರು ತಗೊಂಡಿಲ್ಲ ಅಂದ್ರೆ 4ನೇ ಅಪ್ಲೈನ್, 6ನೇ ಅಪ್ಲೈನ್, 8ನೇ ಅಪ್ಲೈನ್, 10ನೇ ಅಪ್ಲೈನ್, ಈ ರೀತಿ 20 ಲೆವೆಲ್ ಮೇಲೆ ತನಕ ಸರ್ಚ್ ಮಾಡುತ್ತೆ. ಯಾರು 2 ಪ್ಯಾಕೇಜ್ ತಗೊಂಡಿದ್ದಾರೆ ಅವ್ರಿಗೆ ಕೊಡ್ಬಿಡುತ್ತೆ. ಸೊ ಈ ರೀತಿ ನೀವು 3 ಪ್ಯಾಕೇಜ್ ತಗೊಂಡಿಲ್ಲ, 3ನೇ ಪ್ಯಾಕೇಜ್ ತಗೊಂಡಿಲ್ಲ, ನಿಮ್ಮಲ್ಲಿ ಕೆಳಗೆ 3ನೇ ಪ್ಯಾಕೇಜ್ ಥರ್ಡ್ ಲೆವೆಲ್ ಅಲ್ಲಿ ಹೋಗಿ ತಗೊಂಡ್ರು, ನಿಮ್ಮ ಮೇಲೆ 30 ಲೆವೆಲ್ ಮೇಲೆ ತನಕ ಸರ್ಚ್ ಮಾಡುತ್ತೆ. ಯಾರು 3ನೇ ಪ್ಯಾಕೇಜ್ ತಗೊಂಡಿದ್ದಾರೆ ಅವ್ರಿಗೆ ಕೊಟ್ಬಿಡುತ್ತೆ. ಇದನ್ನ ನಾವು ಹೇಳ್ತೀವಿ ಲೆಫ್ಟ್ ಕ್ರೆಡಿಟ್ ಇನ್ಕಮ್. ಓಕೆ, ಇದೇ ರೀತಿ ನೀವು 5ನೇ ಪ್ಯಾಕೇಜ್ ತಗೊಂಡಿದ್ದೀರಪ್ಪ, ನೋಡೋಣ. ನೀವು 5ನೇ ಪ್ಯಾಕೇಜ್ ತಗೊಂಡಿದ್ದೀರಾ, ನಿಮ್ದು 10th ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ 5ನೇ ಪ್ಯಾಕೇಜ್ ತಗೊಂಡ್ರು. ಇವ್ರದ್ದು 5th ಅಪ್ಲೈನ್ ಯಾರು? ಇವರು ಮಾಡಿಲ್ಲ, ಇವರು 5ನೇ ಪ್ಯಾಕೇಜ್ ತಗೊಂಡಿಲ್ಲ. ಇದು 5ನೇ ಫಸ್ಟ್ ಸರ್ಚ್ ಮಾಡಿದ್ದೆ, ಮತ್ತೆ ಇವ್ರದ್ದು 5ನೇ ಅಪ್ಲೈನ್ ಇವ್ರಿಗೆ ಸರ್ಚ್ ಮಾಡುತ್ತೆ. ಯಾರು? ಅದು ನೀವು. ಸೀದಾ ನಿಮ್ಮ ಅಕೌಂಟ್ಗೆ ಎಷ್ಟು ಅಮೌಂಟ್ ಗೊತ್ತಾ? 5th ಪ್ಯಾಕೇಜ್ $80. ಸೊ 5th ಪ್ಯಾಕೇಜ್ ಅಲ್ಲ, ಸಾರಿ, 5th ಪ್ಯಾಕೇಜ್ ನಿಮಗೆ $40. ಅಂದ್ರೆ ಒಂದ್ ಸೋಟ್ ಅಲ್ಲಿ 4,000 ಅಮೌಂಟ್ ಜನಗಳಿಗೆ ಬೀಳ್ತಾ ಇದೆ. ಒಂದು ದಿನದಲ್ಲಿ 1 ಲ್ಯಾಪ್ಸ್ ಇನ್ಕಮ್ ಕ್ರೆಡಿಟ್ ಆದ್ರೆ ನಿಮ್ ಇನ್ಕಮ್ ₹4,000. ಬರೀ 5th ಲೆವೆಲ್ ಹೇಳ್ತಾ ಇದ್ದೀನಿ. 5th ಲೆವೆಲ್ ಅಲ್ಲಿ 50 ಲೆವೆಲ್ ಕೆಳಗೆಯಿಂದ ನಿಮ್ಗೆ ಬಿಸಿನೆಸ್ ಬರುತ್ತೆ, 50 ಲೆವೆಲ್ ಡೌನ್. ಯಾಕೆಂದ್ರೆ ಸೆಕೆಂಡ್ ಪ್ಯಾಕೇಜ್ ಅಲ್ಲಿ 20 ಲೆವೆಲ್, ಥರ್ಡ್ ಅಲ್ಲಿ 30, ಇದೇ ರೀತಿ 12ನೇ ಪ್ಯಾಕೇಜ್ ಅಲ್ಲಿ
120 ಲೆವೆಲ್ ಕೆಳಗೆಯಿಂದ ಈ ಲ್ಯಾಬ್ಸ್ ಕ್ರೆಡಿಟ್ ಇನ್ಕಮ್ ನಿಮಗೆ ಸಿಗುತ್ತೆ. 12ನೇ ಪ್ಯಾಕೇಜ್ ಇಂದ 120 ಲೆವೆಲ್ ಕೆಳಗೆಯಿಂದ ಒಂದು ಲ್ಯಾಬ್ಸ್ ಇನ್ಕಮ್ ಬಂದ್ರೆ 5 lakhs rupees, ಜಸ್ಟ್ ಒನ್. ಈ ರೀತಿ ಇನ್ಕಮ್ ಪೊಟೆನ್ಶಿಯಲ್ ಇದೆ ಇದರೊಳಗೆ. ಸೊ ಈಗ ಹೇಳಿ, ಸೆಕೆಂಡ್ ಲೆವೆಲ್ ಅಲ್ಲಿ ಬರೀ 4 ಜನ ಇಂದಾನೆ ಬರುತ್ತಾ ಅಥವಾ ಜಾಸ್ತಿ ಜನ ಇಂದ ಬರುತ್ತೆ? ಇದು 40 ಜನ ಇಂದನೂ ಬರಬಹುದು. ಯಾಕಂದ್ರೆ 20 ಲೆವೆಲ್ ಕೆಳಗೆ ಸಾವಿರಾರು ಗಟ್ಟಲೆ ಟೀಮ್ ಇರ್ತಾರೆ. ಎಲ್ಲಿಂದ ಯಾರಿಗೆ ಲೆಪ್ಸ್ ಆಗುತ್ತೆ ಹೇಳಕ್ ಆಗಲ್ಲ. ಅದೇ ರೀತಿ 30 ಲೆವೆಲ್, 40 ಲೆವೆಲ್, 50 ಲೆವೆಲ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ತನಕ ನಿಮ್ಗೆ ಯಾವುದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ಇಲ್ಲಿ ಸಿಕ್ಕಿಲ್ಲ ನಮ್ಗೆ, ಅಲ್ವಾ? ಈಗ 5th ಪ್ಯಾಕೇಜ್ ಅಲ್ಲಿ ನಮಗೆ ಇನ್ಕಮ್ ತಗೊಳಕ್ಕೆ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಆದ್ರೆ 6th ಪ್ಯಾಕೇಜ್ ಅಲ್ಲಿ ನಾವು ಲೆವೆಲ್ ಕಮಿಷನ್ 50% ತಗೋಬೇಕು ಅಂದ್ರೆ ಒಂದು ಡೈರೆಕ್ಟ್ ಕೊಡ್ಬೇಕು. 7th ಅಲ್ಲಿ ಒಂದು, 8th ಒಂದು, 9th ಒಂದು, 10th ಒಂದು, 11th ಒಂದು, 12th ಅಲ್ಲಿ ಒಂದು. ಎಷ್ಟಾಗುತ್ತೆ? ಟೋಟಲ್ 7 ಡೈರೆಕ್ಟ್ ನಾವು ಮಾಡೋ ಅವಶ್ಯಕತೆ ಇದೆ. 6ನೇ ಪ್ಯಾಕೇಜ್ ನೀವು ಟಾಪ್ ಅಪ್ ಮಾಡ್ತಿರಲ್ಲ, ಆವಾಗ ಈ ಡೈರೆಕ್ಟ್ ಬೇಕೇ ಬೇಕು. ಅಂದ್ರೆ $160 ಪ್ಯಾಕೇಜ್ ನೀವು ಯಾವಾಗ ತಗೋತೀರಾ ಆವಾಗ ಒಂದು ಡೈರೆಕ್ಟ್ ಬೇಕು. $320 ಪ್ಯಾಕೇಜ್ ಯಾವಾಗ ತಗೋತೀರಾ ಆವಾಗ ಇನ್ನೊಂದು ಡೈರೆಕ್ಟ್ ಬೇಕು. ಸೊ ಈ ರೀತಿ ನಿಮ್ಗೆ ಒಂದೊಂದು ಡೈರೆಕ್ಟ್ ರೆಫರಲ್ ನೀವು ಸ್ಟಾರ್ಟಿಂಗ್ ಇಂದಾನೆ ಕಂಪ್ಲೀಟ್ ಮಾಡ್ಬಿಟ್ಟಿದ್ರೆ ನಿಮ್ಗೆ ಟೆನ್ಷನ್ ಇಲ್ಲ. ಅದು ಆಟೋಮೆಟಿಕ್ ಅಪ್ಗ್ರೇಡ್ ಆಗಲಿ, ಅದು ಮ್ಯಾನ್ಯುವಲ್ ಅಪ್ಗ್ರೇಡ್ ಮಾಡಲಿ, ಹೆಂಗೆ ಮಾಡಿದ್ರು ನಿಮ್ ಡೈರೆಕ್ಟ್ ರೆಫರಲ್ ಕೆಲಸನ ನೀವು ಫಸ್ಟೇ ಮುಗಿಸ್ಕೊಳ್ಳಿ. ಸೊ ಈ ರೀತಿ 7 ಡೈರೆಕ್ಟ್ ಕೊಟ್ರೆ ನೀವು ಟೋಟಲ್ ಪ್ಲಾನ್ ಅಲ್ಲಿ ಎಲ್ಲಾ ಇನ್ಕಮ್ಗೂ ಎಲಿಜಿಬಲ್ ಆಗ್ಬಿಡ್ತೀರಾ. ಈಗ ಈ ಸಿಸ್ಟಮ್ದು ಒಂದು ಕ್ಯೂರಿಯಾಸಿಟಿ ಹೇಳ್ತೀನಿ. ಕ್ಯೂರಿಯಾಸಿಟಿ ಅಂದ್ರೆ ಅಟ್ರಾಕ್ಷನ್ ಹೇಳ್ತೀನಿ ನಾನು. ಅದು ರಾಯಲ್ಟಿ ಪೂಲ್, ವಿಚಿತ್ರವಾದ ಪೂಲ್ ಹೇಳ್ತಾರಲ್ಲ. ಅಂದ್ರೆ ಸಮುದ್ರ ಇಂದ ಎಷ್ಟೇ ತಗೊಂಡ್ರು ಕೂಡ ಖಾಲಿ ಆಗಲ್ಲ ನೀರು, ಓಕೆನಾ? ಆ ರೀತಿ ಇದು ಸಮುದ್ರ, ಇದು ಪೂಲ್, ರಾಯಲ್ಟಿ ಪೂಲ್. ಆ ರೀತಿ ಇಲ್ಲಿ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿದ್ದಾರೆ. ಏನದು? ಪ್ರತಿಯೊಂದು ಪ್ಯಾಕೇಜ್ ಇಂದ 30% ಒಂದು ರಾಯಲ್ಟಿ ಪೂಲ್ ಅಲ್ಲಿ ಅಕ್ಯುಮುಲೇಟ್ ಆಗತ್ತೆ, ಅಂದ್ರೆ ಕಲೆಕ್ಟ್ ಆಗತ್ತೆ, ಓಕೆನಾ? ಅಲ್ಲಿ 24 hour ಅಲ್ಲಿ ಏನ್ ಅಮೌಂಟ್ ಕಲೆಕ್ಟ್ ಆಯ್ತು ಅಲ್ಲಿಂದ 25% ಯೂಸರ್ಸ್ ರಾಯಲ್ಟಿಗೆ ಹೋಗುತ್ತೆ, 5% ಡೆವಲಪರ್ ರಾಯಲ್ಟಿಗೆ ಹೋಗುತ್ತೆ. ಯಾರು ಡೆವಲಪ್ ಮಾಡಿದಾರೆ ಸಿಸ್ಟಮ್ ನ ಅವ್ರಿಗೆ ಹೋಗ್ಬಿಡುತ್ತೆ. ಇದೆ ಆಟೋಮೆಟಿಕ್, ಎಲ್ಲ ರಿನೌನ್ಸ್ ಆಗಿದೆ. ಯಾರ್ಯಾರಿಗೆ ಎಷ್ಟು ಎಷ್ಟು ಎಲ್ಲಿಂದ ಹೋಗ್ಬೇಕು ಎಲ್ಲ ಒಂದೇ ಸಲ ರಿನೌನ್ಸ್ ಮಾಡಿ ಕಾಂಟ್ರಾಕ್ಟ್ ರಿನೌನ್ಸ್ ಮಾಡ್ಬಿಟ್ಟು ಪ್ರೈವೇಟ್ ಗೆ ಪಬ್ಲಿಕ್ ಗೆ ಕೊಟ್ಬಿಟ್ಟಿದ್ದಾರೆ. ತಗೊಳ್ಳಿ ಚಾವಿ ಬೀಗ, ಅಲ್ವಾ? ಇದು ಫಿಕ್ಸ್ ಆಗ್ಬಿಟ್ಟಿದೆ. ಈಗ ಈ 25% ಏನೋ ಆಗಿದೆ, ಈ 25% ಏನೀಗ ಯೂಸರ್ಸ್ ಗೆ ಬಂತು. ಈ 25% 10% ಅಮೌಂಟ್, 10%, 25% ಅಲ್ಲಿ ಸಪೋಸ್ ಇವತ್ತು $1,000 ಆಗಿದೆ. ಆ $1,000 10% ಅಂದ್ರೆ $100. $100ಗೆ 25% ಇಲ್ಲಿಗೆ, 25% ಇಲ್ಲಿಗೆ, 25% ಇಲ್ಲಿಗೆ, 25% ಇಲ್ಲಿಗೆ ಹಂಚ್ಬಿಡ್ತಾರೆ. ಈಕ್ವಲ್. ಈ ಸಿಲ್ವರ್ ಕಾರ್ಡ್ ಹೋಲ್ಡರ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಈಕ್ವಲ್ ಹೋಗುತ್ತೆ, ಗೋಲ್ಡ್ ಕಾರ್ಡ್ ಹೋಲ್ಡರ್ಗೂ ಈಕ್ವಲ್ ಹೋಗುತ್ತೆ, ಪ್ಲಾಟಿನಮ್ಗೂ ಈಕ್ವಲ್ ಹೋಗುತ್ತೆ, ಡೈಮಂಡ್ಗೂ ಈಕ್ವಲ್ ಹೋಗುತ್ತೆ. ಈಕ್ವಲ್ ಹೋದ್ರು ಕೂಡ ಸಿಲ್ವರ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಯಾಕಂದ್ರೆ ಕಮ್ಮಿ ಪ್ಯಾಕೇಜ್ ಅದು. ಗೋಲ್ಡ್ ಅಲ್ಲಿ ಪರ್ಸೆಂಟೇಜ್ 25 ಹೋಗ್ತಾ ಇದೆ, ಆದ್ರೆ ಅಲ್ಲಿ ಜನ ಕಮ್ಮಿ ಆಗ್ಬಿಡ್ತಾರೆ, ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ, ಅಲ್ವಾ? ಪ್ಲಾಟಿನಮ್ ಅಲ್ಲಿ ಅದೇ ರೀತಿ, ಡೈಮಂಡ್ ಅಲ್ಲಿ ಇನ್ನ ರೇಯರ್, ಆ ರೀತಿ ಇನ್ಕಮ್ ಸಿಗ್ತಾ ಇದೆ. ಈಗ ನೋಡೋಣ, ಇಲ್ಲಿ ಕಾರ್ಡ್ ಹೋಲ್ಡರ್ ಆಗ್ಬೇಕು ಅಂದ್ರೆ ನಾವು ಏನ್ ಮಾಡಿರ್ಬೇಕು? ಫಸ್ಟ್ ಆಪ್ಷನ್, 3 ಪ್ಯಾಕೇಜ್ ನಾವು ತಗೊಂಡ್ರೆ ನಾವು ಸಿಲ್ವರ್ ಕಾರ್ಡ್ ಹೋಲ್ಡರ್ ಆಗ್ತೀವಿ. ಅಲ್ಲಿ ನಮ್ಗೆ $30 ನಮ್ದು ಪ್ಯಾಕೇಜ್ ವ್ಯಾಲ್ಯೂ, 5 + 10 + 20 ಎಷ್ಟು ಆಯ್ತು? $35 ಆಯ್ತಾ? $35 ಹಾಕಿದ್ರೆ ನಮಗೆ ಸಿಗ್ತಾ ಇದೆ ಎಷ್ಟು? $300 ಸಿಗ್ತಾ ಇದೆ. 10x, 10 ಪುಟ್ಟ ಅಮೌಂಟ್. 1 year ಅಲ್ಲಿ ಸಿಕ್ಕಿದ್ರು ಕೂಡ ಲಾಸ್ ಇಲ್ಲ, ಅಲ್ವಾ? 10x ಅಮೌಂಟ್. ಅಗೇನ್ ಗೋಲ್ಡ್ಗೆ ನಾವು ಹಾಕ್ತಾ ಇರೋದು $120, 40 + 80. ಇಲ್ಲಿ 35 ಆಯ್ತು, 20 ಆದ್ಮೇಲೆ 40 + 80 ಎಷ್ಟಾಯ್ತು? 120. ಇಲ್ಲಿ 5ನೇ ಪ್ಯಾಕೇಜ್ ಬಂದಾಗ ನಿಮ್ಗೆ ಮತ್ತೆ ಸಿಗ್ತಾ ಇದೆ $1,500. ಈ ಎರಡು ಏನಾಗುತ್ತೆ?
ಸಪೋಸ್ ನೀವು ಸಿಲ್ವರ್ ಕಾರ್ಡ್ ಅಲ್ಲಿ $50 ರಾಯಲ್ಟಿ ತಗೊಂಡಿದ್ದೀರಾ. ನೆಕ್ಸ್ಟ್ ನಿಮ್ದು ದುಡ್ಡು ಬಂದ್ಬಿಡ್ತು, ಇನ್ಕಮ್ ಬಂದ್ಬಿಡ್ತು, ನೀವು ಗೋಲ್ಡ್ಗೆ ಜಂಪ್ ಆಗಿದ್ದೀರಾ. ಗೋಲ್ಡ್ಗೆ ಜಂಪ್ ಆದಾಗ ಹಂಗಂದ್ರೆ $300 ಬರಬೇಕಾಗಿತ್ತು, ಇದು ಎಲ್ಲಿ ಬರುತ್ತಾ? ಅಲ್ಲಿ ಬರುತ್ತೆ. ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದ್ರೆ 50 ನೀವು ಇಲ್ಲಿ ತಗೊಂಡಿದ್ದೀರಾ, ಇಲ್ಲಿ 50 ತಗೊಂಡಿದ್ದೀರಾ, ಈಗ 250 ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗೋಯ್ತು. ಎಷ್ಟಾಯ್ತು? ಇದು 1750 ಆಗ್ಬಿಡುತ್ತೆ. ಆದ್ರೆ ಸಿಲ್ವರ್ ಕಾರ್ಡ್ ಇಂದ ನೀವು ಎಕ್ಸಿಟ್ ಆಗ್ತೀರಾ, ಇಲ್ಲಿ ನಿಮ್ಗೆ ಎಕ್ಸಿಟ್ ಆಗ್ಬಿಡುತ್ತೆ. ಈ $1750 ಈ ಗೋಲ್ಡ್ ಕಾರ್ಡ್ ಇಂದಾನೇ ನಿಮ್ಗೆ ಸಿಗುತ್ತೆ. ಸಿಲ್ವರ್ ಇಂದ ನೀವು ರಿಟೈರ್ಡ್, ಗೋಲ್ಡ್ ಇಂದಾನೇ ಸಿಗುತ್ತೆ. ಈಗ ಗೋಲ್ಡ್ ಇಂದ ಪ್ಲಾಟಿನಮ್ಗೆ ಹೋಗ್ತೀರಾ, 7th ಪ್ಯಾಕೇಜ್, ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಇಲ್ಲಿಗೆ. ಮತ್ತೆ ಪ್ಲಾಟಿನಮ್ ಇಂದ ಡೈಮಂಡ್ ಗೆ ಬರ್ತೀರಾ, ಮತ್ತೆ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಟೋಟಲ್ ವಿತೌಟ್ ಲ್ಯಾಪ್ಸ್ $8,800 ನಿಮ್ಗೆ ರಾಯಲ್ಟಿ ಸಿಗುತ್ತೆ. $8,800 ರಾಯಲ್ಟಿ ಸಿಗುತ್ತೆ. ಈಗ ಫಸ್ಟ್ ಡೇ ಸಿಸ್ಟಮ್ ಅಲ್ಲಿ $500 ಬಂದಿತ್ತು, ಏನೋ ರಾಯಲ್ಟಿ ಬ್ಯಾಲೆನ್ಸ್. ಇಲ್ಲಿಂದ 25% and 5% ಆಗಿತ್ತು ಅಲ್ವಾ? ಓಕೆ, ಈ 25% ಅಲ್ಲಿ ಇಲ್ಲಿಂದ 10% 4 ಜಾಗಕ್ಕೆ ಹಂಚಿದ್ದಾರೆ. ಈ 10% ಅಮೌಂಟ್ 1% ಪ್ಲಸ್ ಬಿಟ್ವೀನ್ 2% ಒಳಗೆ ಜನಗಳಿಗೆ ಸಿಗ್ತಾ ಇದೆ. ಯಾವ್ದೊಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ROI ಪ್ಲಾನ್ಗೆ ಹೋದಾಗ 1% ROI ಇದ್ರು ಎಷ್ಟು ದಿನ ಓಡುತ್ತೆ ಅಂತ ಕೇಳ್ತಾರೆ ಜನ ಅಲ್ವಾ? ಆದ್ರೆ ಇಲ್ಲಿ ಬರ್ತಾ ಇರೋದು ನಿಮಗೆ 1%. ಎಲ್ಲಿದೆ ಅಮೌಂಟ್ ಹೇಳಿ? ಇಲ್ಲೇ ಇದೆ, $500 ಇಲ್ಲೇ ಇದೆ, ನಿಮ್ ಮುಂದೆ ಇದೆ, ಅದು ಕಾಂಟ್ರಾಕ್ಟ್ ಅಲ್ಲಿ ಲೋಡೆಡ್ ಇದೆ. ಅದು ಇವ್ರು ಇದನ್ನ ತಗೊಂಡು ಟ್ರೇಡಿಂಗ್ ಮಾಡಿ, ಮೈನಿಂಗ್ ಮಾಡಿ, ಫಾರೆಕ್ಸ್ ಗೆ ಹಾಕಿ, ಗೋಲ್ಡ್ ಪರ್ಚೇಸ್ ಮಾಡಿ, ಜಮೀನಿಗೆ ಹಾಕಿ ಏನೋ ಮಾಡಲ್ಲ. ಇವತ್ತು 500 ಇತ್ತು ಸ್ಟಾರ್ಟಿಂಗ್ ಡೇ, ಇವತ್ತು ಇದರದ ಬೆಲೆ 11,500 ಕಾಂಟ್ರಾಕ್ಟ್ ಬ್ಯಾಲೆನ್ಸ್ ಇದೆ. ದಿನ 1% ಹಂಚ್ತಾ ಇದೆ, ಆದ್ರೂ ಕಾಂಟ್ರಾಕ್ಟ್ ಬ್ಯಾಲೆನ್ಸ್ ರೈಸ್ ಆಗ್ತಾ ಇದೆ. ಮ್ಯಾಜಿಕಲ್ ಅಲ್ವಾ? ಈಗ ಯಾವ ಇನ್ವೆಸ್ಟರ್ ಏನ್ ನೋಡ್ತಾರೆ? ಇನ್ವೆಸ್ಟರ್ ಅವ್ರು ಬಂದ್ರೆ ಏನ್ ನೋಡ್ತಾರೆ ಹೇಳಿ? ಸರಿ, ನಾನು ಈ ಸಿಸ್ಟಮ್ಗೆ ದುಡ್ಡು ಹಾಕ್ತೀನಿ, ಆದ್ರೆ ನನಗೆ ಗ್ಯಾರಂಟಿ ಸಿಕ್ಕತ್ತಾ? ದುಡ್ಡು ಪಕ್ಕ ಸಿಕ್ಕುತ್ತೆ ಅಂತೆ ಚೆಕ್ ಮಾಡಕ್ಕೆ ಬಂದಾಗ ಅವ್ರಿಗೆ ಕಾಂಟ್ರಾಕ್ಟ್ ಬ್ಯಾಲೆನ್ಸ್ ಅವರು ಕಣ್ಣಿಗೆ ಬೀಳುತ್ತೆ ಅಲ್ವಾ? ಈ $11,500 ಇದೆ, ನಾನು ಹಾಕ್ತೀನಿ $35 ಆರಾಮಾಗ ಸಿಗುತ್ತೆ ನನಗೆ. ಯಾಕಂದ್ರೆ ಎಷ್ಟೋ ಜನ ಕೊಡೋಕೆ ಬ್ಯಾಲೆನ್ಸ್ ಇಲ್ಲಿದೆ, ಆಲ್ರೆಡಿ ಲೋಡೆಡ್ ಇದೆ. ಅಲ್ಲಿ ನನ್ನ ಕಣ್ಣು ಮುಂದುಗಡೆ ಅದು ಲೋಡೆಡ್ ಇರುತ್ತೆ. ಅಂಡ್ ಇದ್ರದ್ದು 12 ವರ್ಡ್ ಕೀ ಯಾರ ಹತ್ರ ಇದೆ? ಪಬ್ಲಿಕ್ ಹತ್ರ ಇದೆ. ರಿನೌನ್ಸ್ ಆದ್ಮೇಲೆ ಯಾರಿಗೆ ಕೊಟ್ಟಿದ್ದಾರೆ? ಪಬ್ಲಿಕ್ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ ಫ್ಯೂಚರ್ ದೊಡ್ಡ ದೊಡ್ಡ ROI ಪ್ಲಾನ್ಗೂ ಹಿಂದೆ ಬಿಟ್ಬಿಡುತ್ತೆ ಇದು. ಯಾವಾಗ ಈ ಬ್ಯಾಲೆನ್ಸ್ $1,00,000, $2,00,000, $5,00,000, $10,00,000 ಆಗುತ್ತೆ ಲಿಕ್ವಿಡಿಟಿ, ಈ ಕಾಂಟ್ರಾಕ್ಟ್ ಬ್ಯಾಲೆನ್ಸ್, ಲಿಕ್ವಿಡಿಟಿ ಅಂತ ಇದ್ದೀನಿ, ಕಾಂಟ್ರಾಕ್ಟ್ ಬ್ಯಾಲೆನ್ಸ್, ಆವಾಗ ನೀವು ಹೇಳಿ ಜನ ROI ಮಾಡೆಲ್ ಜನ ಅವ್ರ ಮುಂದೆ ಅಮೌಂಟ್ ಇರುತ್ತೆ, ಅವರು ದುಡ್ಡು ಹಾಕ್ತಾರೆ ಹಾಕಲ್ಲ. ಆಟೋಮೆಟಿಕ್ ಇನ್ವೆಸ್ಟರ್ ಬರ್ತಾರೆ, ವರ್ಕಿಂಗ್ ಮಾಡೆಲ್ ಸ್ಪೀಡ್ ಆಗುತ್ತೆ, ಪ್ರತಿಯೊಬ್ರು ಕಡೆಯಿಂದ ಅಪ್ಲೈನ್ ಇಂದ ಸ್ಪಿಲ್ ಓವರ್ಗಳು ಬರೋದು ಶುರು ಆಗುತ್ತೆ. ಆ ಟೈಮ್ ವೆರಿ ಸೂನ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 25 ಡೇಸ್ ಅಲ್ಲಿ 500ನ 11,500 ಆಗಿದೆ ಅಂದ್ರೆ ಈಗ ಒಂದೊಂದ್ ದಿನಗೆ ಕಾಂಟ್ರಾಕ್ಟ್ ಬ್ಯಾಲೆನ್ಸ್ $1,500 ರೇಂಜ್ ಆಗ್ತಾ ಇದೆ. ಇನ್ನ ಸ್ವಲ್ಪ ದಿನ ಆದ್ಮೇಲೆ 3,000 ರೇಂಜ್ ಆಗುತ್ತೆ. ಇನ್ನ ಸ್ವಲ್ಪ ದಿನ ಆದ್ಮೇಲೆ 10,000 ರೇಂಜ್ ಆಗುತ್ತೆ. ಟೈಮ್ ಬರುತ್ತೆ ಒಂದೊಂದ್ ದಿನಗೆ 1,00,000 ರೇಂಜ್ ಆಗುತ್ತೆ. ಈ ರೀತಿ ಒಂದು ಕಾಂಟ್ರಾಕ್ಟ್ ನಿಮ್ಮ ಮುಂದೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅಮೌಂಟ್ ಹಂಚ್ತಾ ಇದೆ, ಟ್ರಾನ್ಸ್ಪರೆಂಟ್ ವೇದಲ್ಲಿ. ಈಗ ಕರೆಕ್ಟ್ ಆಗಿ 10 ಗಂಟೆ ಆಗುತ್ತೆ. ಈ 10 ಗಂಟೆಗೆ ಒಂದು ಹೊಸ ಸೈಕಲ್ ಶುರು ಆಗುತ್ತೆ. 9:50 ಎವ್ರಿ ಡೇ, 9:50 ನ್ಯೂ ಸೈಕಲ್ ಶುರು ಆಗುತ್ತೆ. ಇವತ್ತು 10 ಗಂಟೆಯಿಂದ ನಾಳೆ 9:50 ತನಕ ಎನಿ ಟೈಮ್ ನೀವು ಕ್ಲೇಮ್ ಮಾಡಬಹುದು. ನಿಮ್ಮ ರಾಯಲ್ಟಿ ನಿಮಗೆ ಬರುತ್ತೆ. ಸಪೋಸ್ ನೀವು ಕ್ಲೇಮ್ ಮಾಡಕ್ಕೆ ಆಗಿಲ್ಲ, ಇವತ್ತು ಮರ್ತು ಬಿಟ್ಟಿದ್ದೀರಾ, ಏನಾಗುತ್ತೆ? ನಿಮಗೆ ಬರಲ್ಲ? ಇಲ್ಲ, ಬರುತ್ತೆ. ಇವತ್ತು ಕ್ಲೇಮ್ ಮಾಡಿದ್ರೆ ನಿಮ್ಗೆ $300ಗೆ ಒಂದು ದಿನ ಕಮ್ಮಿ ಆಗ್ತಾ ಇತ್ತು. ನಾಳೆಯಿಂದ ಕ್ಲೇಮ್ ಮಾಡಕ್ಕೆ ಹೋದ್ರೆ ಒಂದು ದಿನ ಜಾಸ್ತಿ ಆಗುತ್ತೆ. ಬಿಟ್ರೆ ಈ $300 ಸಿಕ್ಕೋ ಜಾಗದಲ್ಲಿ $300 ಸಿಕ್ಕುತ್ತೆ. $300 ಜಾಗದಲ್ಲಿ 250 ಆಗಲ್ಲ.
ನಿಮ್ಮ ಅರ್ನಿಂಗ್ ಕಮ್ಮಿ ಆಗಲ್ಲ, ನಿಮ್ಮ ಟೈಮ್ ಜಾಸ್ತಿ ಆಗ್ಬಿಡತ್ತೆ. ಕ್ಲಿಯರ್? ಈಗ ಇನ್ನೊಂದು ಬ್ಯೂಟಿ ಹೇಳ್ತೀನಿ. ಈ ಸಿಸ್ಟಮ್ ಅಲ್ಲಿ ನಿಮಗೆ 9th ಪ್ಯಾಕೇಜ್ ತನಕ ರಾಯಲ್ಟಿ ಇದೆ. ಹಂಗಂದ್ರೆ 10th ಅಲ್ಲಿ ಬರೋ ಜನಗಳದು, 11th ಅಲ್ಲಿ ಬರೋ ಜನಗಳದು, 12th ಗೆ ಹೋಗೋ ಜನಗಳದು. 10th ಗೆ ಜನ ಯಾವಾಗ ಹೋಗ್ತಾರೆ, 9th ಅಲ್ಲಿ ಜಾಸ್ತಿ ಪ್ರೆಸರ್ ಆಗುತ್ತಲ್ಲ, ಒಟ್ಟು ಅಪ್ಗ್ರೇಡ್ ಆಗ್ತಾರೆ 10th ಗೆ. 10th ಅಲ್ಲಿ ಪ್ರೆಸರ್ ಆದಾಗ 11th ಗೆ ಒಟ್ಟು ಆಗ್ತಾರೆ, 11th ಅಲ್ಲಿ ಪ್ರೆಸರ್ ಆದಾಗ 12th ಗೆ ಒಟ್ಟು ಆಗ್ತಾರೆ. ಆದ್ರೆ ಈ 3 ಪ್ಯಾಕೇಜ್ಗೂ ಸೆಪರೇಟ್ ಆಗಿ ರಾಯಲ್ಟಿ ಇಲ್ಲ. ಸೆಪರೇಟ್ ಆಗಿ ಇಲ್ಲಿ ರಾಯಲ್ಟಿ ಯಾವುದೇ ಇಲ್ಲ ಅಲ್ವಾ? ಆದ್ರೆ ಈ 3 ಪ್ಯಾಕೇಜ್ ಇಂದ 30% ಇಲ್ಲಿಗೆ ಬರ್ದಿರ್ತಾನೆ, ಇಲ್ಲಿಂದನೂ 30% ಬರ್ದಿರ್ತಾನೆ, ಇದರಿಂದನೂ 30% ಬರ್ದಿರ್ತಾನೆ. ಈ 30% ಈ ಪೂಲ್ಗೆ ಬಂದಾಗ ಇವ್ರಿಗೆ ಎಕ್ಸ್ಟ್ರಾ ರಾಯಲ್ಟಿ ಇಲ್ಲ. ಆದ್ರೆ ಇಲ್ಲಿಂದ ಫಂಡ್ ಬರ್ತಾ ಇದೆ ರಾಯಲ್ಟಿ ಪೂಲ್ಗೆ. ಪ್ರಾಫಿಟ್ ಯಾರಿಗೆ ಆಗುತ್ತೆ? ಸಿಲ್ವರ್ ಕಾರ್ಡ್ ಹೋಲ್ಡರ್ಗೆ ಇವತ್ತು 1% ಸಿಗ್ತಾ ಇದೆ, ನಾಳೆ ದಿನ ಒಂದೊಂದ್ ದಿನ 5% ಸಿಗುತ್ತೆ. 10% ಪರ್ ಡೇ ಇಟ್ಕೊಂಡ್ ಬರ್ಬೋದು ರಾಯಲ್ಟಿದಲ್ಲಿ. ಒಂದು ಟೈಮ್ ಬರುತ್ತೆ. ಈಗ ಹೇಳಿ, 10% ರಾಯಲ್ಟಿ ಕೊಡ್ತಾ ಇದೆ ಅಂದ್ರೆ ಜನ ಭಯದಲ್ಲಿ ಜಾಯಿನ್ ಆಗಲ್ಲ, ದುಡ್ಡೇ ಹಾಕಲ್ಲ. ಯಾರಿಗೆ ಧೈರ್ಯ ಇರುತ್ತೆ ಅವ್ರು ಮಾತ್ರ ದುಡ್ಡು ಹಾಕ್ತಾರೆ. ಆದ್ರೆ ಇಲ್ಲಿ ಫಂಡ್ ಎಲ್ಲಿಂದ ಬರ್ತಾ ಇದೆ? ನಿಮ್ಮ ರಾಯಲ್ಟಿ ಕಾಂಟ್ರಾಕ್ಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಕ್ಕೆ ಮುಂಚೆನೆ ಅಲ್ಲಿ ಫಂಡ್ ರೆಡಿ ಇದೆ ನಿಮ್ಗೆ ಕೊಡಕ್ಕೆ. ನೀವು ಹಾಕ್ತೀರಾ ಹಾಕಲ್ಲ, ನೀವು ಬೇರೆಯವ್ರಿಗೆ ಹಾಕಿಸ್ತೀರಾ ಹಾಕಿಸಲ್ಲ. ಸೊ ಈ ತರ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಬ್ಯೂಟಿ ಈ ಒಂದು ಪ್ಲಾನ್ ಅಲ್ಲಿ ಇದೆ. ಇನ್ ಫ್ಯೂಚರ್ ಇದ್ರದ್ದು ಡಿಮಾಂಡ್, ಇದ್ರದ್ದು ಪಾಪ್ಯುಲಾರಿಟಿ, ಇದ್ರದ್ದು ಒಂದು ಮಾರ್ಕೆಟಿಂಗ್ ಅಂಡ್ ಇದು ಏನು ಡುಪ್ಲಿಕೇಶನ್ ತುಂಬಾನೇ ಒಂದು ಹೈ ಲೆವೆಲ್ ಟ್ರೆಂಡಿಂಗ್ ಪ್ಲಾನ್ ಅಲ್ಲಿ ಕೌಂಟ್ ಅಲ್ಲಿ ಬರುತ್ತೆ. ಈ ಪ್ಲಾನ್ ಎಲ್ಲೂ ಒಂದು ಚೂರು ಲೂಫ್ ಹೋಲ್ ಇಲ್ಲ. ಇವತ್ತು ಹಿಂದಿ ಜೂಮ್ ಅಲ್ಲಿ ಒಬ್ಬರ ಸ್ಕ್ರೀನ್ ಇದು ಏನದು ಶೇರಿಂಗ್ ಕೊಟ್ಟಿದ್ರು. ಅಲ್ಲಿ ಏನ್ ಶೇರಿಂಗ್ ಕೊಟ್ಟಿದ್ರು ಗೊತ್ತಾ? ಒಬ್ಬ ಎಕ್ಸ್ಪೋರ್ಟ್ ಇದ್ರು ಅಂತೆ. ಅವರು ಹೇಳಿದ್ರೆ ಎಂತ ಕಾಂಟ್ರಾಕ್ಟ್ ಇದ್ರು ಕೂಡ ನಾನು ಅವ್ರು ಎಲ್ಲ ನಾಲೆಜ್ ಇದೆ ನನಗೆ, ನಾನು ಎಲ್ಲ ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಕಾಂಟ್ರಾಕ್ಟ್ ಅಡ್ರೆಸ್ ತಗೊಂಡ್ರು, ಅವ್ರು ಫೋನ್ ಮಾಡಿದ್ರು, ಯಾರು ಇದನ್ನ ರೆಡಿ ಮಾಡಿದ್ರು ಅಂತೆ. ಅವ್ರು ಕೇಳಿದ್ರು ಅವ್ರಿಗೆ, ಈ ಕಾಂಟ್ರಾಕ್ಟ್ ನ ರೆಡಿ ಮಾಡಿರೋ ವ್ಯಕ್ತಿ ಯಾರು? ನಾನು ಐಡಿ ಹಾಕ್ತಾ ಇದ್ದೀನಿ, 155 ಇರಲ್ಲ. ಯಾಕೆ ಹೇಳಿ? ಎಕ್ಸ್ಪರ್ಟ್ಗಳು ಹತ್ರ ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಸಾಕು, ಅವ್ರು ಐಡಿ ಹಾಕ್ತಾರೆ. ಆ ತರ ಒಂದು ಪ್ರೋಗ್ರಾಮಿಂಗ್, ಆ ತರ ಒಂದು ಕಾನ್ಫಿಡೆಂಟ್ ಇದ್ರೊಳಗೆ ಇದೆ. ಈಗ ಬನ್ನಿ ನೋಡೋಣ, ಈ ಇಕೋಸಿಸ್ಟಮ್ ಅಲ್ಲಿ, ಈ ಫ್ಯೂಚರ್ ರೈಡ್ ಅಲ್ಲಿ ನಿಮ್ಗೆ ಏನೇನ್ ಅಡ್ವಾಂಟೇಜಸ್ ಇದೆ. 100% ಡಿಸೆಂಟ್ರಲೈಸೇಷನ್, ಗ್ಲೋಬಲ್ ಕಮ್ಯುನಿಟಿ ಆಲ್ರೆಡಿ ಬರ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ರೀಚ್ ಆಗ್ತಾ ಇದ್ದಾರೆ. ದಿನ ಹಿಂದಿ ಜೂಮ್ಗೂ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಯಾರೊಬ್ರು ಇದ್ದಾರೆ ನೋಡಿ, ಅಲ್ಲಿ ಲಿಸ್ಟ್ ಅಲ್ಲಿ ನೋಡಿ, ಇಲ್ಲಿ ಕೂಡ ಇದ್ದಾರೆ. 100% ಟ್ರಾನ್ಸ್ಪರೆಂಟ್ ಇದ್ದಾರೆ, ಅನ್ಲಿಮಿಟೆಡ್ ಗ್ರೋತ್ ಇದೆ, ಕಮ್ಯುನಿಟಿ ಡ್ರಿವೆನ್ ಸಿಸ್ಟಮ್ ಆಗಿರೋದ್ರಿಂದ ಲೆಬಿಲಿಟಿ ಫ್ರೀ ಪ್ರಾಜೆಕ್ಟ್, ಗ್ಲೋಬಲ್ ರೀಚ್ ಪ್ಲಸ್ ಮಲ್ಟಿಪಲ್ ರಿವಾರ್ಡ್, ರಿನೌನ್ಸ್ ಕಾಂಟ್ರಾಕ್ಟ್. ಬರೀ BSc ಸ್ಕ್ಯಾನ್ ಅಲ್ಲಿ BSc ಸ್ಕ್ಯಾನ್ ಗೆ ಹೋಗ್ಬಿಟ್ಟು ಕಾಂಟ್ರಾಕ್ಟ್ ಗೆ ಸರ್ಚ್ ಮಾಡ್ಬಿಡ್ತಾರೆ, ಅಲ್ಲಿ ತೋರಿಸ್ಬಿಡ್ತಾರೆ, ಅದು ನೋಡಿ ಓನರ್ಶಿಪ್ ಅಕೌಂಟ್ 0000000. ಅವ್ರಿಗೆ ಕೇಳಿ, ಈ ಓನರ್ಶಿಪ್ ಅಕೌಂಟ್ 00 ಇದೆಯಲ್ಲ, ಇದನ್ನ ಡೆವಲಪ್ ಮಾಡುವಾಗ ವಾಲೆಟ್ ಯೂಸ್ ಆಗಿದೆಯಲ್ಲ, ಅದ್ರದ್ದು ಪಾಸ್ ಫ್ರೇಜಸ್ ಕೀ ಕೊಡಿ. ರಿಯಲ್ ಆಗಿ ಅದು ರಿನೌನ್ಸ್ ಆಗಿದ್ರೆ ಮಾತ್ರ ಈ ಪಾಸ್ ಫ್ರೇಜಸ್ ಕೀ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋದೇ ಇಲ್ಲ. ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರು ಪೂರ್ತಿ ಫಂಡ್ ಖಾಲಿ ಮಾಡ್ಬಿಡುತ್ತೆ. ಪ್ರಪಂಚದಲ್ಲಿ ಹೇಕರ್ಸ್, ಆಮೇಲೆ ಬ್ಲಾಕ್ ಚೈನ್ ಎಕ್ಸ್ಪರ್ಟ್ಸ್ ಸುಮಾರಿದ್ದಾರೆ. ಫಿಶಿಂಗ್ ನೆಟ್ವರ್ಕ್ಸ್ ತುಂಬಾ ಇದೆ ಅಲ್ವಾ? 1 ಸೆಕೆಂಡ್ ಅಲ್ಲಿ ಕಾಂಟ್ರಾಕ್ಟ್ ಕೊಡಿ, ನಿಮ್ ಪಾಸ್ ಫ್ರೇಜಸ್ ಕೀ ಕೊಡಿ, 1 ಸೆಕೆಂಡ್ ಅಲ್ಲಿ ಫಂಡ್ 0 ಆಗ್ಬಿಡುತ್ತೆ. ಸೊ ಈ ತರ ಒಂದು ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ಗೆ ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಥವಾ ಜಾಯಿನ್ ಆಗಿದ್ದೀರಾ, ನಿಮ್ಮ ಫ್ಯೂಚರ್ 100% ಹೇಳ್ತಾ ಇದ್ದೀನಿ, ಫುಲ್ ಬ್ರೈಟ್ ಇದೆ. ಜಸ್ಟ್ ವೇಟ್ ಅಂಡ್ ವಾಚ್. ಸ್ಟಡಿ ಮಾಡಿ ಪ್ರಾಜೆಕ್ಟ್ ನ. ಆಲ್ರೆಡಿ ಸ್ಟಡಿ ಮಾಡಿಬಿಟ್ಟಿದ್ರೆ ವಿತೌಟ್ ಫೇಲ್, 1 ಡೇ ಕೂಡ ವೇಸ್ಟ್ ಮಾಡಿಲ್ದೆ ವರ್ಕ್ ಮುಂದೆ ತಗೊಳ್ಳಿ. 25 ಡೇಸ್ ಅಲ್ಲಿ ಇನ್ ಬಿಟ್ವೀನ್ 100-200 ಒಳಗೆ ಟೀಮ್ ಮಾಡಿರೋ ವ್ಯಕ್ತಿಗಳು $1,000, $2,000. ಜಾಸ್ತಿ ಟೀಮ್ ಇರೋದು 3 ಪ್ಯಾಕೇಜ್ 5 ಪ್ಯಾಕೇಜ್ ಅಲ್ಲಿ, ಜಾಸ್ತಿ ಹೈಯೆಸ್ಟ್ ಟೀಮ್ ಇರೋದು
3 ಪ್ಯಾಕೇಜ್ 5 ಪ್ಯಾಕೇಜ್ ಅಲ್ಲಿ ಅದು 2,000 ಕಮ್ಯುನಿಟಿ ಒಳಗೆ ಇರುತ್ತೆ. ಕಮ್ಯುನಿಟಿ ಜೋ ಸೈಜ್ ಇದೆಯಲ್ಲ ಏನೋ 1,700 1,400 ಅಂತ ಹೇಳಿದ್ರು, ಇವಾಗ ನಾನು ಚೆಕ್ ಮಾಡಿಲ್ಲ. ಅಷ್ಟೇ ಇರೋದು ಕಮ್ಯುನಿಟಿ, ಆದ್ರೆ ಜನ ಲಕ್ಷಾಂತರ ಇನ್ಕಮ್ ತಗೊಳ್ತಾ ಇದ್ದಾರೆ. ಬರೀ 35